ಮತ್ತೊಂದು ಕಡೆ ಅಟ್ಟೂರು ಬಳಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಭರ್ಜರಿ ಕಾರ್ಯಾಚರಣೆ ಆಗಿದೆ. ಇಲ್ಲಿ 110 ಗ್ರಾಂ MDMA ಕ್ರಿಸ್ಟಲ್ಲು, 10 ಮೊಬೈಲು, 1 ಟ್ಯಾಬ್, 2 ಕಾರನ್ನ ಜಪ್ತಿ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಕಾರ್ಯಾಚರಣೆ ಇದು. ಇಡೀ ಬೆಂಗಳೂರಿನಲ್ಲಿ ಸರಗಳ್ಳತನ ಕೇಸ್ಗಳು, ಮಾದಕ ವಸ್ತುಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿತ್ತು ಅಂತೇಳಿ ಪೊಲೀಸರು ಅಲರ್ಟ್ ಆಗಿ ಆಪರೇಷನ್ ಸಕ್ಸಸ್ ಆಗಿದೆ. ನೋಡಿ, 8 ಮಂದಿ ಡ್ರಗ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ. ಬಂಧಿತರೆಲ್ಲರೂ ಕೂಡ ಈ ಖದೀಮರು ಕೇರಳದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ರಂತೆ. ಇವರು ಕಾಲೇಜು ಸ್ಟೂಡೆಂಟ್ಸ್ಗಳು, IT ಉದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. 1 ಗ್ರಾಮ್ಗೆ 15,000 ಅಂತೆ MDMA ಕ್ರಿಸ್ಟಲ್ ಮಾರಾಟ ಮಾಡ್ತಿದ್ದು ಇದೆಲ್ಲ. ಆಮೇಲೆ ಹೈಡ್ರೋಫೋನಿಕ್ ಗಾಂಜಾ ಸುಮಾರು 3.5 kg ಎಲ್ಲವನ್ನೂ ಜಪ್ತಿ ಮಾಡಿದ್ದಾರೆ. ಡ್ರಗ್ ಪೆಡ್ಲರು ಇವನೇ. ಕೇರಳದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ಕಾಲೇಜು ಸ್ಟೂಡೆಂಟ್ಸು, ಆಮೇಲೆ IT ಉದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ ಕೋಟಿ ಹಣ ಸಂಪಾದನೆ ಮಾಡಬೇಕು ಅಂತ ಈ ಜಾಲಕ್ಕೆ ಇಳಿದಿದ್ದ. ಈಗ ಇವನು ಕೂಡ ಅರೆಸ್ಟ್ ಆಗಿದ್ದಾರೆ. ಇದು ಓವರ್ ಆಲ್ ಆಗಿ ಬೆಂಗಳೂರಿನಲ್ಲಿ ನಡೆದಂತಹ ಹಲವು ಪ್ರಕರಣಗಳು, ಬೇರೆ ಬೇರೆ ಠಾಣೆಯಲ್ಲಿ ಭರ್ಜರಿ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಪೊಲೀಸರು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದಂತಹ ಹಲವು ಪ್ರಕರಣಗಳನ್ನು ಭೇದಿಸುವಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ಸಕ್ಸಸ್ಫುಲ್ ಆಗಿದ್ದಾರೆ. ಒಂದ್ ಕಡೆ ಚೈನ್ ಸ್ನಾಚಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದ್ ಕಡೆ ಕೋಟಿ ಬೆಲೆ ಬಾಳುವಂತಹ ಡ್ರಗ್ಸ್, ಗಾಂಜಾ, MDMA ಎಲ್ಲವನ್ನೂ ಕೂಡ ಸೀಸ್ ಮಾಡಲಾಗಿದೆ. ಓವರ್ ಆಲ್ ಆಗಿ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಹೇಳೋದಾದ್ರೆ ಶರತ್, ಏನಂತ ಹೇಳಿದ್ರೆ CCB ಪೊಲೀಸರ ಮಾದಕ ದ್ರವ್ಯದ ಒಂದು ಟೀಮ್ ಏನಿದೆ, ಈ ಒಂದು ಟೀಮ್ನ ಒಂದು ಕಾರ್ಯಾಚರಣೆಯಿಂದಾಗಿ ಬೆಂಗಳೂರಿನ 3 ಭಾಗಗಳಲ್ಲಿ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 7 ಕೋಟಿಗೂ ಅಧಿಕವಾದಂತಹ ಒಂದು ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಕೂಡ ಸೀಸ್ ಮಾಡಿರುವಂತಹದ್ದು. ಅದರಲ್ಲಿ ಸುಮಾರು 12 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಈ ಒಂದು ಮೊದಲನೇ ಒಂದು ಪ್ರಕರಣವನ್ನು ನಾವು ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಡಿಮಾರ್ಟ್ ಬಳಿ ಒಬ್ಬ ಜಿಜೋ ಪ್ರಸಾದ್ ಅನ್ನುವಂತಹ ವ್ಯಕ್ತಿ ಕೂಡ ಸುಮಾರು 4 ಕೋಟಿ ಮೌಲ್ಯದ ಒಂದು ಹೈಡ್ರಾಲಿಕ್ ಗಾಂಜಾ ಏನಿದೆ ಅದನ್ನ ಮಾರಾಟವನ್ನು ಮಾಡ್ತಾ ಇರ್ತಾನೆ. ಅಧಿಕೃತವಾಗಿ ಏನೋ ಒಂದು ಮಾಹಿತಿ ಸಿಗುತ್ತೆ, ಆ ಮಾಹಿತಿ ಆಧಾರದ ಮೇಲೆ ಆತನ ಮೇಲೆ ದಾಳಿ ಮಾಡಿ ಆತನನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಆತ ಮನೆಯಲ್ಲೂ ಕೂಡ ಒಂದಷ್ಟು ಕೆಜಿ ಗಾಂಜಾವನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ನೆಟ್ವರ್ಕ್ ಏನೇನೋದನ್ನು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 2 kg MDMA ಕ್ರಿಸ್ಟಲ್ ಏನಿದೆ ಅದನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಅದರ ಮೌಲ್ಯ ಕೂಡ ಸುಮಾರು 2 ಕೋಟಿ ರೂಪಾಯಿಯಷ್ಟು. ಈ ಒಂದು ವ್ಯಕ್ತಿ ಏನಂತ ಹೇಳಿದ್ರೆ ತೆಗೆದುಕೊಂಡು ಬಂದು ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಮತ್ತೆ ಕಾಲೇಜ್ ಸ್ಟೂಡೆಂಟ್, IT ಉದ್ಯೋಗಗಳನ್ನ ಟಾರ್ಗೆಟ್ ಮಾಡಿ ಸೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಇದ ಬಿಸ್ನೆಸ್ ವೀಸಾದಡಿ ಕೂಡ ಭಾರತಕ್ಕೆ ಬಂದು ಅಕ್ರಮವಾಗಿ ನಿಲ್ಲಿಸಿಕೊಂಡಿದ್ದ. ಯಾವುದೇ ಒಂದು ರೀತಿಯಾದಂತಹ ಒಂದು ವೆರಿಫಿಕೇಶನ್ ಆಗದೆ ಅಲ್ಲಿನ ಅಧಿಕಾರಿಗಳೇನಿರ್ತಾರೆ ಅವರ ಒಂದು ಮುಖಾಂತರವಾಗಿ ಈತ ಈ ಒಂದು ಪ್ರಕರಣ ಈ ಒಂದು ವೀಸಾವನ್ನು ಪಡೆದುಕೊಂಡು ಬಂದಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಅಟ್ಟೂರು ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಸುಮಾರು ಕೇರಳದಿಂದ ಬೆಂಗಳೂರಿಗೆ ಕೆಲಸವನ್ನು ಹರಿಸಿಕೊಂಡು ಬಂದಿದ್ದಂತ ಸುಮಾರು 8 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಈ 8 ಜನರು ಕೂಡ ಏನು ಡ್ರಗ್ ಪೆಡ್ಲಿಂಗ್ ಮಾಡುವಂತಹದ್ದು ಮತ್ತೆ ಗಾಂಜಾ ಮಾರಾಟ ಮಾಡಿ ಹಣವನ್ನು ಗಳಿಸುವಂತದ್ದು, ಅದರಿಂದ ಬಂದಂತಹ ಹಣದಿಂದ ಮೋಜು ಮಸ್ತಿಯನ್ನ ಮಾಡುವಂತದ್ದು. ಇವರ ಟಾರ್ಗೆಟ್ ಕೂಡ ಕಾಲೇಜ್ ಸ್ಟೂಡೆಂಟ್ಗಳು ಮತ್ತು IT ಉದ್ಯೋಗಿಗಳಾಗಿರುವಂತಹದ್ದು. ಸೊ ಇವರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಪೊಲೀಸರು ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಚೈನ್ ಸ್ನಾಚಿಂಗ್ ಮಾಡ್ತಾ ಇದ್ದಂತಹ ಒಂದು 4 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ JC ನಗರ ಪೊಲೀಸರು ಕೂಡ ಬಂಧನ ಮಾಡಿರುವಂತದ್ದು. ಈ ಹಿಂದೆ ಕೂಡ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮೈಸೂರಿಗೆ ಹೋಗಿ ವಾಪಸ್ ಬಂದು ಮತ್ತೆ ಬೆಂಗಳೂರಿನಲ್ಲಿ ಒಂದು ಕೃತ್ಯ ಎಸಗುವಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರು ಇವರು ಕಾರ್ಯಾಚರಣೆಯನ್ನು ಮಾಡಿ ಇವರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಬ್ಬಂಟಿಯಾಗಿ ಓಡಾಡುವಂತಹ ಮಹಿಳೆಯರು ಏನಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡಿ ಬೈಕಲ್ಲಿ ಬಂದು ಈ ಒಂದು ಕೃತ್ಯವನ್ನು ಎಸಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾರು, ಮೈಕ್ ಮತ್ತೆ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೋಣನಕುಂಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇಬ್ಬರು ಭದ್ರಾವತಿ ಮೂಲದ ನಿತಿನ್ ಮತ್ತು ಪ್ರಭು ಏನಿದ್ದಾರೆ ಬೆಂಗಳೂರಿನ ನಿತಿನ್, ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಇಬ್ರು ಕೂಡ ಏನಂತ ಹೇಳಿದ್ರೆ ಬಾಡಿಗೆ ವೆಹಿಕಲ್ ಗಳನ್ನ ಪಡೆದುಕೊಂಡು ಒಂದು ದಿನಕ್ಕೆ 24 ಗಂಟೆಗಳಿಗೆ ಒಂದು ಬಾಡಿಗೆ ಕೊಡುವಂತಹ ವೆಹಿಕಲ್ ಏನಿದೆ ಅದನ್ನ ಪಡೆದುಕೊಂಡು ಮನೆಯ ಸುತ್ತ ರೌಂಡ್ಸ್ ಹಾಕುವಂತದ್ದು. ವೆಂಕಟೇಶ್ವರ ಲೇಔಟ್ ಏನಿದೆ ಅಲ್ಲಿ ರೌಂಡ್ಸ್ ಅನ್ನ ಹಾಕ್ತಾರೆ. ಯಾವ ಮನೆಗಳು ಖಾಲಿ ಇದೆ, ಯಾರಿಲ್ಲ ಏನು ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಅದಾದ ಬಳಿಕ ಇವರು ನೋಡುವಂತಹದ್ದು. ಜೊತೆಗೆ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಓಡಾಡುವಂತಹ ಮಹಿಳೆಯರು ಇರ್ತಾರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೋಗಿ ಅದನ್ನ ಚೈನ್
ಸ್ನ್ಯಾಚ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈ ಒಬ್ಬ ಆ ಗಾಡಿಯನ್ನು ಓಡಿಸ್ತಾ ಇದ್ರೆ ಮತ್ತೊಬ್ಬ ಹಿಂಬದಿಯಲ್ಲಿ ಕೂತ್ಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಂತಹ ಮಹಿಳೆಯ ಕತ್ತಿನಲ್ಲಿದ್ದಂತಹ ಸರವನ್ನ ಕೂಡ ಆತ ಚೈನ್ ಸ್ನ್ಯಾಚ್ ಮಾಡಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಏನೋ ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಆಧಾರದ ಮೇಲೆ ಸಿಸಿಟಿವಿಗಳ ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ಈ ಇಬ್ರು ಆರೋಪಿಗಳು ಕೂಡ ಇರುವಂತದ್ದು ಗೊತ್ತಾಗುತ್ತೆ. ಈ ಹಿಂದೆ ಕೂಡ ಭದ್ರಾವತಿ ಮೂಲದ ಏನೋ ಒಂದು ಪ್ರಭು ಇದ್ದಾನೆ, ಆತನ ವಿರುದ್ಧ ಕೂಡ ಈಗಾಗಲೇ 2 ಕಳ್ಳತನ ಪ್ರಕರಣಗಳು ಕೂಡ ಇರುವಂತದ್ದು. ಸೊ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಈತರ ಪರಿಚಯ ಆಗಿರುತ್ತೆ. ಹಾಗಾಗಿ ಹೊರಗಡೆ ಬಂದ ನಂತರ ಇದೇ ಕೃತ್ಯವನ್ನ ಮುಂದುವರಿಸ್ತಾ ಇರುವಂತದ್ದು. ಈಗ ಅವರಿಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಡೆದಂತಹ ಒಂದು ಬೆಂಗಳೂರು ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಏನು ಸ್ವಾಸ್ಥ್ಯ ಸಮಾಜ ಡ್ರಗ್ಸ್ ಮುಕ್ತ ಮಾಡಬೇಕಂತಹ ಪೊಲೀಸರ ಕನಸಿಗೆ ಈ ಡ್ರಗ್ ಪೆಡ್ಲರ್ಗಳು ಕೂಡ ಅಡ್ಡಿ ಆಗ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ದುರಂತ ಅಂತ ಹೇಳ್ಬೋದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.